ಸ್ನೇಹಿತರೆ, ಈ ವರ್ಷದ ದೀಪಾವಳಿಯು ಸಿಂಹ ರಾಶಿಯವರಿಗೆ ತುಂಬಾನೇ ವಿಶೇಷವಾಗಿರಲಿದೆ. ಇದಕ್ಕೆ ಕಾರಣ ಏನೆಂದರೆ, ಸುಮಾರು 30 ವರ್ಷಗಳ ನಂತರ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ಸಿಂಹ ರಾಶಿಯ ಮೇಲೆ ಬೀಳಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೃಹಸ್ಪತಿ ಗ್ರಹವು ಭವಿಷ್ಯದ ಬಾಗಿಲು ತೆರೆಯುವ ಗ್ರಹವಾಗಿದ್ದು, ಈ ಬಾರಿ ಅವರ ದೃಷ್ಟಿ ಸಿಂಹ ರಾಶಿಯವರ ಮೃತಪ್ರಾಯ ಭಾಗ್ಯವನ್ನೇ ಪುನರ್ಜೀವಗೊಳಿಸುವ ಶಕ್ತಿ ಉಳ್ಳದ್ದು. ದೀಪಾವಳಿಯ ಈ ಸಮಯದಲ್ಲಿ ಉಂಟಾಗಲಿರುವ ಈ ಗ್ರಹ ಸಂಯೋಗವು ಸಾಮಾನ್ಯವಾದದ್ದಲ್ಲ. ಇದು ಶತಮಾನದಲ್ಲಿ ಒಂದೇ ಬಾರಿ ಸಂಭವಿಸುವ ವಿರಳ ಯೋಗ. ಈ ಯೋಗವು ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ತರ ಶಕ್ತಿಯನ್ನು ಹೊಂದಿದೆ. ಕಳೆದ ಕೆಲವು ವರ್ಷಗಳಿಂದ ಸಿಂಹ ರಾಶಿಯವರು ಅನೇಕ ಕಷ್ಟಗಳು, ವಿಳಂಬಗಳು ಮತ್ತು ಅಸ್ಪಷ್ಟತೆಯ ಅವಧಿಯನ್ನು ಅನುಭವಿಸಿದ್ದರೆ, ಈ ಬೃಹಸ್ಪತಿಯ ಕೃಪಾ ದೃಷ್ಟಿ ಅವರ ಜೀವನದ ಚಕ್ರವನ್ನೇ ತಿರುಗಿಸಲಿದೆ. ಉದ್ಯೋಗದಲ್ಲಿ ಪ್ರಗತಿ, ನಿಂತಿರುವ ಹಣದ ಲಾಭ, ಕುಟುಂಬದಲ್ಲಿ ಸಂತೋಷ ಹಾಗೂ ಹೊಸ ಅವಕಾಶಗಳು ಎದುರಾಗಲಿವೆ. ಈ ದೀಪಾವಳಿಯಲ್ಲಿ ಸಿಂಹ ರಾಶಿಯವರ ಭಾಗ್ಯ ನಿಜವಾಗಿಯೂ ಎಚ್ಚರಗೊಳ್ಳಲಿದೆ. ಇದು ಕೇವಲ ಅಂದಾಜು ಅಲ್ಲ, ಶಾಸ್ತ್ರಗಳಿಂದ ದೃಢೀಕೃತವಾದ ಸತ್ಯ. ದೇವಗುರು ಬೃಹಸ್ಪತಿಯ ಈ ಅಮೃತ ದೃಷ್ಟಿ ಅವರ ಜೀವನದಲ್ಲಿ ಚೈತನ್ಯ, ಶಕ್ತಿ ಹಾಗೂ ಹೊಸ ಬೆಳಕನ್ನು ತರಲಿದೆ. ಸ್ನೇಹಿತರೆ, ನೀವು ಬಹಳ ಪರಿಶ್ರಮ ಪಡುತ್ತಿದ್ದರೂ ಅದಕ್ಕೆ ತಕ್ಕ ಫಲಗಳು ಸಿಗದೇ ಇರಬಹುದು. ಅದು ಭಾಗ್ಯವು ನಿಮಗೆ ತಾತ್ಕಾಲಿಕ ವಿಶ್ರಾಂತಿ ನೀಡಿದಂತೆ ಆಗಿರಬಹುದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವಗುರು ಬೃಹಸ್ಪತಿ ತಮ್ಮ ಉಚ್ಚ ಸ್ಥಿತಿಗೆ ಬಂದಾಗ ಈ ಸ್ಥಗಿತಗೊಂಡ ಶಕ್ತಿ ಮತ್ತೆ ಚೇತನಗೊಳ್ಳುತ್ತದೆ ಮತ್ತು ನಿಂತ ಭಾಗ್ಯ ಮತ್ತೆ ಜೀವಂತವಾಗುತ್ತದೆ. ಇದೇ ಅದ್ಭುತ ಸಂಯೋಗ ಈ ಬಾರಿ ದೀಪಾವಳಿಯ ಮುನ್ನ ಆಕಾಶದಲ್ಲಿ ನಿರ್ಮಾಣವಾಗುತ್ತಿದೆ. ಬೃಹಸ್ಪತಿ ಈ ಸಮಯದಲ್ಲಿ ಸಿಂಹ ರಾಶಿಯವರ ಭಾಗ್ಯಭಾವ ಮತ್ತು ದ್ವಾದಶ ಭಾವದ ಸ್ವಾಮಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಈ ಉನ್ನತ ದೃಷ್ಟಿ ನಿಮ್ಮ ಭಾಗ್ಯದ ಅಸ್ತಿತ್ವವನ್ನೇ ನಡುಗಿಸುವ ಶಕ್ತಿಯಾಗಿದೆ. ಶಾಸ್ತ್ರಗಳು ಹೇಳುವಂತೆ ಬೃಹಸ್ಪತಿ ಉಚ್ಚ ಸ್ಥಿತಿಯಲ್ಲಿರುವಾಗ ಅವರ ಕೃಪೆ 100 ಪಟ್ಟು ಹೆಚ್ಚಾಗುತ್ತದೆ. ಅವರ ದೃಷ್ಟಿ ಅಮೃತಮಯವಾದಾಗ ಬತ್ತಿ ಹೋದ ಭೂಮಿಯ ಮೇಲೂ ಪುನಃ ಭಾಗ್ಯದ ಹೂಗಳು ಅರಳುತ್ತವೆ. ಸ್ನೇಹಿತರೆ, ಈ ಬಾರಿಯ ಗುರು ಗೋಚರದೊಂದಿಗೆ ದೇವಗುರು ಬೃಹಸ್ಪತಿ 4 ದಿವ್ಯ ವರಗಳೊಂದಿಗೆ ಆಗಮಿಸುತ್ತಿದ್ದಾರೆ. ಜೊತೆಗೆ ಅವರು ತರುತ್ತಿರುವ ಒಂದು ವಿಶೇಷ ದೀಪಾವಳಿ ಉಡುಗೊರೆಯು ಪ್ರತಿಯೊಬ್ಬರಿಗೂ ಅವರ ಕರ್ಮ ಮತ್ತು ರಾಶಿಯ ಆಧಾರದ ಮೇಲೆ ಮಾತ್ರ ತೆರೆಯುವಂತಿದೆ. ಈ ಕಾರಣದಿಂದ ಈ ವರ್ಷದ ದೀಪಾವಳಿ ಸಾಮಾನ್ಯ ಹಬ್ಬವಲ್ಲ, ಅದೊಂದು ಆಧ್ಯಾತ್ಮಿಕ ಮತ್ತು ಭಾಗ್ಯೋದಯದ ಕ್ಷಣವಾಗಲಿದೆ. ಈ ಬಾರಿ ಬೃಹಸ್ಪತಿಯ ಕೃಪೆಯಿಂದ ನಿಮ್ಮ ಮೃತುಪ್ರಾಯ ಭಾಗ್ಯ ಪುನರ್ಜೀವನ ಪಡೆಯಲಿದ್ದು, ಈ 5 ಮಹತ್ತರ ಭವಿಷ್ಯವಾಣಿಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದರೆ ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಇರಬೇಕು ಎಂದು ನೀವು ಬಯಸಿದರೆ ಓಂ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. 1. ಸಿಂಹ ರಾಶಿಯವರ ಮೊದಲ ಭವಿಷ್ಯವಾಣಿ ಅತ್ಯಂತ ಮಹತ್ವದ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿದೆ. ದೇವಗುರು ಬೃಹಸ್ಪತಿ ಈಗ ದ್ವಾದಶ ಭಾವದಲ್ಲಿ ಸ್ಥಾನ ಪಡೆದಿರುವಾಗ ಅವರು ಅಲ್ಲಿ ನಿಶ್ಚಲವಾಗಿ ಕೂರೋದಿಲ್ಲ. ಬದಲಾಗಿ ತಮ್ಮ 3 ಅಮೃತ ದೃಷ್ಟಿಗಳ ಮೂಲಕ ಜೀವನದ 3 ವಿಭಿನ್ನ ಕ್ಷೇತ್ರಗಳನ್ನು ಸಕ್ರಿಯಗೊಳಿಸುತ್ತಾರೆ. ಈ ದೃಷ್ಟಿಗಳು ಪಂಚಮ ದೃಷ್ಟಿ, ಸಪ್ತಮ ದೃಷ್ಟಿ ಮತ್ತು ನವಮ ದೃಷ್ಟಿ. ದ್ವಾದಶ ಭಾವದಿಂದ ಬೃಹಸ್ಪತಿ ತಮ್ಮ ಪಂಚಮ ದೃಷ್ಟಿಯನ್ನು ಚತುರ್ಥ ಭಾವದತ್ತ ಹರಿಸುತ್ತಾರೆ. ಚತುರ್ಥ ಭಾವವು ಮನೆ, ವಾಹನ, ಆಸ್ತಿ, ಭೌತಿಕ ಸುಖ ಸೌಕರ್ಯ ಮತ್ತು ಮಾನಸಿಕ ಶಾಂತಿಯ ಸೂಚಕವಾಗಿದೆ. ಆದ್ದರಿಂದ ಈ ಅವಧಿಯಲ್ಲಿ 2 ವಿಧದ ಖರ್ಚುಗಳು ಸಂಭವಿಸುತ್ತವೆ. 1. ಅಪ್ರತೀಕ್ಷಿತ ಖರ್ಚುಗಳು, ಮತ್ತೊಂದು ದೇವಗುರು ಬೃಹಸ್ಪತಿಯ ಆಶೀರ್ವಾದದಿಂದ ಬರುವ ಸುಖಕ್ಕಾಗಿ ಮಾಡುವ ಹೂಡಿಕೆಗಳು. ಹೊಸ ಮನೆ, ವಾಹನ,
ಆಸ್ತಿ ಅಥವಾ ಜೀವನದ ಆರಾಮಕ್ಕಾಗಿ ಮಾಡುವ ಈ ಖರ್ಚುಗಳು ಮುಂದೆ ಸ್ಥಿರ ಸುಖ ಮತ್ತು ಸಮೃದ್ಧಿಗೆ ಮಾರ್ಗದರ್ಶಿಯಾಗುತ್ತವೆ. ಈ ದೃಷ್ಟಿಯ ಪರಿಣಾಮದಿಂದ ಸಿಂಹ ರಾಶಿಯವರಿಗೆ ಸಮಾಜದಲ್ಲಿ ಗೌರವ, ಹೆಸರು ಮತ್ತು ಜನಪ್ರಿಯತೆ ದೊರಕುವ ಸಾಧ್ಯತೆ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸ ಅಥವಾ ಯೋಜನೆಗಳಿಂದ ದೀಪಾವಳಿಯ ಮುನ್ನವೇ ಜನರಿಂದ ಮೆಚ್ಚುಗೆ ಮತ್ತು ಗುರುತಿನ ಚೈತನ್ಯ ಪಡೆಯಬಹುದು. ಬೃಹಸ್ಪತಿಯ ಕೃಪಾ ದೃಷ್ಟಿ ನಿಮ್ಮ ವ್ಯಕ್ತಿತ್ವವನ್ನು ಉಜ್ವಲಗೊಳಿಸುತ್ತದೆ. ಜನರು ನಿಮ್ಮನ್ನು ಪ್ರೇರಣಾದಾಯಕ ವ್ಯಕ್ತಿಯಾಗಿ ಕಾಣಲು ಪ್ರಾರಂಭಿಸುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಎಚ್ಚರ ಅಗತ್ಯವಿದೆ. ಈ ಸಮಯದಲ್ಲಿ ತಾಯಿ ಅಥವಾ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ಈ ದೃಷ್ಟಿ ಮನೋಭಾವ ಮತ್ತು ಕುಟುಂಬದ ಭಾವನಾತ್ಮಕ ಬಾಂಧವ್ಯವನ್ನು ಸಕ್ರಿಯಗೊಳಿಸುತ್ತದೆ. ಯಾವುದೇ ಸಣ್ಣ ಸಮಸ್ಯೆಯನ್ನು ಸಹ ನಿರ್ಲಕ್ಷಿಸಬೇಡಿ. ಬೃಹಸ್ಪತಿಯ ಚತುರ್ಥ ಭಾವದ ಮೇಲೆ ಬೀಳುವ ಈ ಅಮೃತ ದೃಷ್ಟಿ ಸ್ಥಿರತೆ, ಸುಖ, ಮಾನ ಮತ್ತು ಗೌರವದ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ. ಇದು ಕೇವಲ ಗ್ರಹಗಳ ಚಲನವಲನ ಮಾತ್ರವಲ್ಲ, ಅದು ನಿಜವಾದ ಭಾಗ್ಯದ ಅಮೃತ ಸ್ಪರ್ಶವನ್ನು ಅನುಭವಿಸಲು ಸಿಗುವ ಅಪರೂಪದ ಸಮಯವಾಗಿದೆ. ಸಿಂಹ ರಾಶಿಯವರ 2ನೇ ಭವಿಷ್ಯವಾಣಿ ಬಹಳ ವಿಶೇಷವಾಗಿದೆ. ಈ ಬಾರಿ ದೇವಗುರು ಬೃಹಸ್ಪತಿ ತಮ್ಮ ಸಪ್ತಮ ದೃಷ್ಟಿಯನ್ನು ನಿಮ್ಮ ಕುಂಡಲಿಯ ಷಷ್ಠ ಭಾವದ ಮೇಲೆ ಹರಿಸುತ್ತಿದ್ದಾರೆ. ಇದು ಕರ್ಮ, ಸ್ಪರ್ಧೆ ಮತ್ತು ಹೋರಾಟದ ಕ್ಷೇತ್ರವನ್ನು ಸೂಚಿಸುತ್ತದೆ. ಈ ದೃಷ್ಟಿಯು ಅತ್ಯಂತ ಮಹತ್ವದ್ದು, ಏಕೆಂದರೆ ಇಲ್ಲಿ ಬೃಹಸ್ಪತಿ ನಿಮಗೆ ಒಂದು ಗಾಢ ಪಾಠ ಕಲಿಸುತ್ತಾರೆ. ಸಂಘರ್ಷದಿಂದ ಭಯಪಡಬೇಡಿ, ಅದನ್ನು ಸಾಧನೆಯಾಗಿ ಪರಿವರ್ತಿಸಿಕೊಳ್ಳಿ. ಈ ಅವಧಿಯಲ್ಲಿ ಉದ್ಯೋಗದಲ್ಲಿ ಇರುವವರು ಒಂದು ವಿಷಯವನ್ನು ಖಂಡಿತವಾಗಿ ಗಮನಿಸಬೇಕು. ಅನಾವಶ್ಯಕವಾಗಿ ನಿಮ್ಮ ಬಾಸ್ ಅಥವಾ ಸ್ನೇಹಿತರ ಜೊತೆ ವಾದ ವಿವಾದಕ್ಕೆ ಹೋಗಬೇಡಿ. ಕೆಲವು ವೇಳೆ ಭಾವೋದ್ರಿಕ್ತವಾಗಿ ಹೇಳಿದ ಸಣ್ಣ ಮಾತೆ ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಶಾಂತವಾಗಿ ಜಾಣ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುವುದು ಬುದ್ಧಿವಂತಿಕೆಯ ಲಕ್ಷಣ. ಹಣಕಾಸಿನ ವಿಷಯದಲ್ಲಿ ನೀವು ಲೋನ್ ಅಥವಾ ಸಾಲ ತೆಗೆದುಕೊಳ್ಳುವ ಯೋಚನೆ ಮಾಡುತ್ತಿದ್ದರೆ ಬೃಹಸ್ಪತಿ ಕೃಪೆ ನಿಮಗೆ ಸಹಾಯ ಮಾಡುವುದು. ನಿಮ್ಮ ಉದ್ದೇಶದ ಶುದ್ಧತೆಯ ಮೇಲೆ ಅವಲಂಬಿತವಾಗಿದೆ. ಒಳ್ಳೆಯ ಉದ್ದೇಶಕ್ಕಾಗಿ ವ್ಯವಹಾರ ವಿಸ್ತರಣೆ, ಶಿಕ್ಷಣ ಅಥವಾ ಕುಟುಂಬದ ಅಗತ್ಯಕ್ಕಾಗಿ ತೆಗೆದುಕೊಳ್ಳುವ ಸಾಲಗಳು ಸುಗಮವಾಗಿ ಅನುಮೋದನೆಗೊಳ್ಳುತ್ತವೆ. ಆದರೆ ಕೇವಲ ಪ್ರದರ್ಶನ ಅಥವಾ ಅನಗತ್ಯ ಖರ್ಚುಗಳಿಗಾಗಿ ತೆಗೆದುಕೊಳ್ಳುವ ಸಾಲಕ್ಕೆ ಅಡ್ಡಿಗಳು ಎದುರಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ಕಾಲವು ನಿಮ್ಮ ದೇಹದ ಶಕ್ತಿ ಮತ್ತು ಪ್ರತಿರೋಧಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಅವಧಿಯಾಗಿರುತ್ತದೆ. ಅಂದರೆ ಬೃಹಸ್ಪತಿ ನಿಮ್ಮ ಒಳಗಿನ ಬಲವನ್ನು ಜಾಗೃತಗೊಳಿಸುತ್ತಾರೆ ಮತ್ತು ನೀವು ಹೋರಾಟದ ಪರಿಸ್ಥಿತಿಗಳಲ್ಲಿಯೂ ಶಾಂತ, ದೃಢ ಮತ್ತು ಯಶಸ್ವಿಯಾಗುವ ಸಾಮರ್ಥ್ಯವನ್ನು ಪಡೆಯುತ್ತೀರಿ. ಸಿಂಹ ರಾಶಿಯವರ 3ನೇ ಭವಿಷ್ಯವಾಣಿ ಅತ್ಯಂತ ಪ್ರಮುಖ ಮತ್ತು ಶುಭಕರವಾಗಿದೆ. ಈ ಬಾರಿ ದೇವಗುರು ಬೃಹಸ್ಪತಿ ತಮ್ಮ 9ಮ ದೃಷ್ಟಿಯನ್ನು ತಮ್ಮದೇ ಗೃಹ ಭಾವದ ಮೇಲೆ ಹರಿಸುತ್ತಿದ್ದಾರೆ. ಇದು ಅತ್ಯಂತ ಅಪರೂಪದ ಮತ್ತು ಪವಿತ್ರ ಸ್ಥಿತಿ. ಈ ದೃಷ್ಟಿ ಭಾಗ್ಯ, ಧರ್ಮ ಮತ್ತು ಉನ್ನತ ಶಿಕ್ಷಣವನ್ನು ಜಾಗೃತಗೊಳಿಸುವ ಶಕ್ತಿಯಾಗಿದೆ. ದೀಪಾವಳಿಗೆ ಮುನ್ನ ನಿಮ್ಮ ಜೀವನದಲ್ಲಿ ಇದ್ದ ಮಾನಸಿಕ ಒತ್ತಡ, ಚಿಂತೆ, ನಿರಾಶೆ ಅಥವಾ ನಿಂತಿದ ಕೆಲಸಗಳ ಅಡೆತಡೆಗಳು ಈಗ ನಿಧಾನವಾಗಿ ಅಂತ್ಯವಾಗಲಿವೆ. ಇದು ಆ ಹಂತ ಯಾವಾಗ ನಿಮ್ಮ ಶ್ರಮ ಕೊನೆಯ ಕ್ಷಣದಲ್ಲಿ ಫಲ ನೀಡದೆ ಉಳಿಯುತ್ತಿತ್ತು. ಈಗ ಆ ಸಮಯ ಮುಗಿದಿದೆ. ಬೃಹಸ್ಪತಿ ಇಲ್ಲಿ ಹೊಸ ಭಾಗ್ಯದ ಅಧ್ಯಾಯವನ್ನು ಆರಂಭಿಸುತ್ತಿದ್ದಾರೆ. ಈ ದೃಷ್ಟಿಯ ಪರಿಣಾಮವಾಗಿ ದೇವಗುರು ಬೃಹಸ್ಪತಿ ನಿಮ್ಮ ಮನಸ್ಸಿನಿಂದ ಒತ್ತಡ, ಆತಂಕ ಮತ್ತು ಅಸ್ಥಿರತೆಯನ್ನು ದೂರ ಮಾಡಿ ಶಾಂತಿ, ಆತ್ಮವಿಶ್ವಾಸ ಮತ್ತು ಸ್ಥಿರತೆಯನ್ನು ನೀಡುತ್ತಾರೆ. ದೀಪಾವಳಿಗೆ 2 ದಿನ ಮುಂಚೆ ಬೃಹಸ್ಪತಿ ತಮ್ಮ ಉನ್ನತ ಸ್ಥಿತಿಗೆ ಪ್ರವೇಶಿಸುವ ಈ ಕ್ಷಣವು ನಿಮ್ಮ ಜೀವನದಲ್ಲಿ ಆಕಸ್ಮಿಕ ಲಾಭ, ಗುಪ್ತಧನ ಮತ್ತು ಅಚ್ಚರಿಯ ಯಶಸ್ಸಿನ ಅವಕಾಶಗಳನ್ನು ತರುತ್ತದೆ. ಸ್ನೇಹಿತರೆ, ಇವಾಗ ಕೇಳಿ ಅತ್ಯಂತ ಮಹತ್ವದ ಮತ್ತು ಅಂತಿಮ ಭವಿಷ್ಯವಾಣಿ.
ಈ ಸಮಯದಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಪಂಚಮ ಭಾವದ ಸ್ವಾಮಿಯಾಗಿದ್ದಾರೆ. ಪಂಚಮ ಭಾವವು ಕೇವಲ ವಿದ್ಯೆ ಅಥವಾ ಜ್ಞಾನದ ಸೂಚಕವಲ್ಲ, ಅದು ಬುದ್ಧಿ, ಸಂತಾನ ಮತ್ತು ಸೃಜನಶೀಲತೆಯ ಭಾವವೂ ಆಗಿದೆ. ಅಂದರೆ ವ್ಯಕ್ತಿಯ ಸೃಜನ ಶಕ್ತಿ ಮತ್ತು ಜೀವನದ ದಿಕ್ಕು ಈ ಭಾವದಿಂದ ನಿರ್ಧಾರವಾಗುತ್ತದೆ. ಈ ಅವಧಿಯಲ್ಲಿ ಬೃಹಸ್ಪತಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಯೋಗವನ್ನು ನಿರ್ಮಿಸುತ್ತಿದ್ದಾರೆ. ಇದು ನಿಮ್ಮ ಬುದ್ಧಿಮತ್ತೆ ಮತ್ತು ಚಾತುರ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ದೀಪಾವಳಿಯಿಂದ ಮುಂದಿನ 49 ದಿನಗಳವರೆಗೆ ದೇವಗುರು ಬೃಹಸ್ಪತಿ ನಿಮ್ಮ ಚಿಂತನೆ, ನಿರ್ಧಾರ ಶಕ್ತಿ ಮತ್ತು ಪರಿಶ್ರಮವನ್ನು ಅಷ್ಟು ಬಲಿಷ್ಠಗೊಳಿಸಲಿದ್ದಾರೆ. ನೀವು ನಿಮ್ಮ ಕೌಶಲ್ಯ ಮತ್ತು ವಿವೇಕ ಬುದ್ಧಿಯ ಆಧಾರದಲ್ಲಿ ಜೀವನದ ಯಾವುದೇ ಉನ್ನತಿಯನ್ನು ಸಾಧಿಸಲು ಸಮರ್ಥರಾಗಿರುತ್ತೀರಿ. ಆದರೆ ಒಂದು ಸಣ್ಣ ಎಚ್ಚರಿಕೆ ಅಗತ್ಯ. ಈ ಸಮಯದಲ್ಲಿ ಜೀರ್ಣಕ್ರಿಯೆಯ ಸಮಸ್ಯೆಗಳು, ಉದಾಹರಣೆಗೆ ಗ್ಯಾಸ್ಟ್ರಿಕ್, ಆಸಿಡಿಟಿ ಅಥವಾ ಅಜೀರ್ಣದ ತೊಂದರೆಗಳು ಎದುರಾಗಬಹುದು. ಆದ್ದರಿಂದ ಆಹಾರದಲ್ಲಿ ಅಸಮತೋಲನ ಬೇಡ. ಸರಿಯಾದ ಸಮಯಕ್ಕೆ ಸಂತುಲಿತ ಆಹಾರ ಮತ್ತು ಹೆಚ್ಚು ನೀರಿನ ಸೇವನೆ ಮಾಡಿದರೆ ದೇಹ ಮತ್ತು ಮನಸ್ಸು ಎರಡೂ ಸಮತೋಲನದಲ್ಲಿರುತ್ತವೆ. ಬೃಹಸ್ಪತಿಯ ಈ ಅನುಗ್ರಹ ಕಾಲವು ನಿಮ್ಮ ಬುದ್ಧಿವಂತಿಕೆ, ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸದ ಹೊಸ ಯುಗವನ್ನು ಆರಂಭಿಸುತ್ತದೆ. ಇದು ದೀಪಾವಳಿಯ ನಿಜವಾದ ಅರ್ಥವಾದ ಅಂಧಕಾರದಿಂದ ಬೆಳಕಿನತ್ತ ಸಾಗುವ ಯಾತ್ರೆಯಂತಿದೆ. ಸ್ನೇಹಿತರೆ, ಈಗ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಗಮನದಿಂದ ಕೇಳಿ. ನಾವು ಯಾವಾಗಲೂ ಕುಂಡಲಿಯ ಆಳಕ್ಕೆ ಹೋಗಿ ಗ್ರಹಗಳ ನಿಜ ಸ್ಥಿತಿಯನ್ನು ವಿವರಿಸುತ್ತೇವೆ. ಆದರೆ ಈ ಬಾರಿ ನಿಮ್ಮ ಕುಂಡಲಿಯಲ್ಲಿ ಒಂದು ಅಪರೂಪದ ಮತ್ತು ವಿಶಿಷ್ಟ ಸ್ಥಿತಿ ನಿರ್ಮಾಣವಾಗಿದೆ. ನೀವು ಸಿಂಹ ರಾಶಿಯವರಾಗಿದ್ದು ನಿಮ್ಮ ಲಗ್ನವು ಸಿಂಹವಾಗಿದ್ದರೆ ನಿಮ್ಮ ಲಗ್ನನಾಥ ಯಾರು? ಸೂರ್ಯ ಮಹಾರಾಜ. ಹೌದು, ಸರಿಯಾಗಿ, ಸೂರ್ಯ ದೇವರು ನಿಮ್ಮ ಲಗ್ನದ ಸ್ವಾಮಿ. ಈಗ ಸೂರ್ಯ ದೇವರು ನಿಮ್ಮ ಕುಂಡಲಿಯಲ್ಲಿ ಶುಭ ಭಾವದಲ್ಲಿ ಮತ್ತು ಶಕ್ತಿಶಾಲಿ ಸ್ಥಿತಿಯಲ್ಲಿ ಡಿಗ್ರಿ ವೈಸ್ ಬಲಿಷ್ಠವಾಗಿದ್ದಾರೆ. ಅವರು ದೇವಗುರು ಬೃಹಸ್ಪತಿಯೊಂದಿಗೆ ಸೇರಿ ಈ ದೀಪಾವಳಿಗೆ ನಿಮಗೆ ಒಂದು ಅದ್ಭುತ ಮತ್ತು ಆಪೇಕ್ಷೆಗೂ ಮೀರಿ ಫಲದಾಯಕ ಉಡುಗೊರೆಯನ್ನು ನೀಡಲಿದ್ದಾರೆ. ಬೃಹಸ್ಪತಿ ನಿಮ್ಮ ಕುಂಡಲಿಯಲ್ಲಿ 6ನೇಯ, 8ನೇಯ ಅಥವಾ 12ನೇಯ ಭಾವದಲ್ಲಿ ಇದ್ದರೂ ಪರವಾಗಿಲ್ಲ. ಆದರೆ ಸೂರ್ಯ ದೇವರು ಬಲಿಷ್ಠವಾಗಿದ್ದರೆ ಈ ಸಂಯೋಗವು ನಿಮಗೆ ಅಸಾಧಾರಣ ಫಲಗಳು, ಗೌರವ ಮತ್ತು ಅಪ್ರತೀಕ್ಷಿತ ಲಾಭ ನೀಡುತ್ತದೆ. ಇದು ಆಧ್ಯಾತ್ಮಿಕ ಮತ್ತು ಭೌತಿಕ ಎರಡೂ ಕ್ಷೇತ್ರಗಳಲ್ಲಿ ಬೆಳಕಿನತ್ತ ಪರಿಣಾಮ ಬೀರುವ ಕಾಲವಾಗಿದೆ. ಇದರ ಅರ್ಥ ಈ ದೀಪಾವಳಿಯು ಸಿಂಹ ರಾಶಿಯವರಿಗೆ ಕೇವಲ ಹಬ್ಬವಲ್ಲ, ಇದು ಭಾಗ್ಯೋದಯ ಮತ್ತು ಸೂರ್ಯ ಗುರುವಿನ ದಿವ್ಯ ಆಶೀರ್ವಾದದ ಕ್ಷಣವಾಗಲಿದೆ. ಇದನ್ನು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಸೂರ್ಯ ದೇವರ ಸ್ಥಿತಿ ನಿಮ್ಮ ಜೀವನದಲ್ಲಿ 2 ರೀತಿಯಲ್ಲಿ ಪ್ರಭಾವ ಬೀರುವ ಸಾಮರ್ಥ್ಯ ಹೊಂದಿದೆ. ಮೊದಲ ಪರಿಸ್ಥಿತಿಯಲ್ಲಿ ಸೂರ್ಯ ದೇವರು ಶುಭ ಭಾವದಲ್ಲಿ ಇದ್ದು ಬೃಹಸ್ಪತಿ ಸ್ವಲ್ಪ ಪೀಡಿತ ಇದ್ದರೂ ಕೂಡ ನಿಮಗೆ ಶುಭ ಫಲಗಳು ದೊರೆಯುತ್ತವೆ. ದ್ವಿತೀಯ ಪರಿಸ್ಥಿತಿಯಲ್ಲಿ ಸೂರ್ಯ ಸ್ವಲ್ಪ ದುರ್ಬಲವಾಗಿದ್ದರೂ ಕೂಡ ದೇವಗುರು ಬೃಹಸ್ಪತಿ ಸಂಪೂರ್ಣ ಬಲಿಷ್ಠವಾಗಿದ್ದರೆ ಈ ದೀಪಾವಳಿಯು ನಿಮಗೆ ಅದ್ಭುತ ಅವಕಾಶಗಳು ಮತ್ತು ದೈವಿಕ ವರಗಳು ತರುತ್ತದೆ. ಅಂದರೆ ಈ ದೀಪಾವಳಿಯಲ್ಲಿ ಇಂತಹ ಮಹಾಯೋಗವು ಸಿಂಹ ರಾಶಿಯವರಿಗೆ ದೊರೆಯುವ ಸಾಧ್ಯತೆ ಇದೆ. ಈ ತರ ಯಾವುದೇ ರಾಶಿಗೆ ಇಷ್ಟೊಂದು ದೊಡ್ಡ ವರದಾನ ದೊರಕುವುದು ಕಷ್ಟ. ಈ ಸಮಯದಲ್ಲಿ ನೀವು ಕೆಲ ಆಧ್ಯಾತ್ಮಿಕ ಕ್ರಮಗಳನ್ನು ಅನುಸರಿಸಬಹುದು. ಪ್ರತಿದಿನ ಓಂ ಗುರುವೇ ನಮಃ ಮಂತ್ರದ ಜಪ ಮಾಡುವುದು, ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ನಿಮಗೆ ಅತ್ಯಂತ ಶುಭಕರ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.